ಅಲ್ಲ ಒಂದು ನಿಮಿಷ ಮೇಡಮ್, ನಿಮ್ಗೆಲ್ಲರಿಗೂ ಅವಕಾಶ ಇದೆ. ಸಾದಿಕ್ ಪಾಷಾ ಅವರಿಗೆ ಉತ್ತರ ಕೊಡಬೇಕು. ಕೊನೆಗೂ ಭಯಾನ ಅಂತೂ ಒಪ್ಕೊಂಡ್ರು ಅವರು. ಯಾಕೀಗ ಮಿಡ್ಲ್ ವಿಕೆಟ್ ಹೋಗಿಲ್ಲ, 2 ವಿಕೆಟ್ ಹೋಗಿದೆ, ಸಂತೋಷ. ಒಳ್ಳೆ ವಿಕೆಟ್ ಹೋಗಿದೆ, ದೇವ್ರು ಒಳ್ಳೇದ್ ಮಾಡ್ಲಿ ಅವರಿಗೆ. ಒಳ್ಳೆ ಇದಕ್ಕೆ ಜಿನ್ನತ್ತು ಮಜರತ್ತು ಏನ 72 ಕನ್ಯರ ಹತ್ರ ಹೋಗ್ಲಿ. ಆದ್ರೆ ಒಂದ್ ನಿಮಿಷ, ರಾಮ ಮಂದಿರದ್ದು ನಾನು ಇವ್ರು ಹೇಳಿದ್ರಲ್ಲ, ಅಲ್ಲಲ್ಲ ವಿಗಾದಿ ಏನು ರಾಮನವಮಿ ಅಲ್ಲಲ್ಲ, ಒಂದ್ ನಿಮಿಷ ಅದಕ್ಕೆ ಬರ್ತೀನಿ. ಇವರಿಗೆ ಈಗ ಒಂದ್ ನಿಮಿಷ ಸರ್ ಹೇಳ್ಬೇಕು, ಸೆಕೆಂಡ್ ವೈಟ್ ಹೇಳಿ. ಇಡೀ ನಿಮ್ಮ ಮುಸ್ಲಿಮರಿಗೆ ಮತ್ತೆ ನಿಮ್ಮ ಮುಸ್ಲಿಮ್ನ ಕಾರ್ಪೊರೇಟ್ ಕಂಪನಿ ಕಾಂಗ್ರೆಸ್ಸಿಗೆ, ನಿಮ್ಮ ಸಿದ್ದರಾಮಯ್ಯ ಅವರಿಗೆ, DK ಶಿವಕುಮಾರ್ ಅವರಿಗೆ, ಇನ್ನೂ ಸ್ವಲ್ಪ ನಿಮ್ಮ ವಿವಿಧವಲ್ಲ ಹಾರ್ಮೋನಿ ಪೆಟ್ಟಿಗೆಗಳು, ಇವರೆಲ್ಲ ಅಲ್ಲಲ್ಲ ಒಂದ್ ನಿಮಿಷ, ಇವರೆಲ್ಲರಿಗೆ ಹೇಳಿ, ಇವರೆಲ್ಲರಿಗೆ ಒಂದ್ ನಿಮಿಷ ರೀ, ಒಂದ್ ಸೆಕೆಂಡ್ ಕೇಳಿ, ಕೇಳಿಸ್ಕೊಳ್ಳೋ ಪೇಷನ್ಸ್ ಇಲ್ವಾ ನೋಡಿ ಮೇಡಮ್. ಈಗ ಕೊಡ್ತೀನಿ ರೀ. ನೀವು ರಾಮನವಮಿಗೆ ಒಂದು ಕೆಲಸ ಮಾಡಿ, ಸಿದ್ದರಾಮಯ್ಯನ ಮತ್ತೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕಾ ಖರ್ಗೆ ಒಬ್ರು ಇದಾರಲ್ಲ, ಅವ್ರನ್ನೆಲ್ಲರನ್ನು ಕರ್ಕೊಬಂದು ಬೆಂಗಳೂರಲ್ಲಿ ಒಂದು ರಾಮ ಮಂದಿರ ಕಟ್ಟಿ ನೀವೊಂದು ಭವ್ಯವಾದ ರಾಮ ಮಂದಿರ ಉದ್ಘಾಟನೆ ಮಾಡಿ, ಸಾಧ್ಯವಿದ್ರೆ ಮೋದಿಜಿಯನ್ನು ಕರ್ಸ್ಕೊಳ್ಳಿ, ಅವರು ಬರ್ತಾರೆ. ಸಾಧ್ಯ ಇಲ್ಲ ಅಂದ್ರೆ ಮುತಾಲಿಕ್ ಮತ್ತು ಸುಂದರೇಶನ್ನು ಕರ್ಸ್ಕೊಳ್ಳಿ. ಅವ್ರು ಭಯೋತ್ಪಾದಕರ ಅಥವಾ ಹಿಂದೂವರ ಅಂತ ಗೊತ್ತಾಗುತ್ತೆ. ಯಾರು ಅವ್ರಿಗೆ ಕೊಟ್ಟಿದ್ದೀರಾ? ಇದು ಯಾರಿಗೆ ಆಹ್ವಾನ ಪತ್ರಿಕೆ ಕೊಟ್ಟಿದ್ದಾರಾ ರಾಮ ಮಂದಿರಕ್ಕೆ ಬನ್ನಿ ಅಂತ? ಯಾಕೆ ಕೊಟ್ಟಿಲ್ಲ ಸರ್? ಒಂದು ಹೇಳಿ, ಕೊಟ್ಟಿದ್ದೀರಾ ಇಡೀ ರಾಮ ಮಂದಿರ ಬಗ್ಗೆ ಒಂದು ಕಾಂಗ್ರೆಸ್ ರಾಮ ಅಂತ ಹೇಳ್ತಾ ಇದ್ದೀರಾ ನಿಮ್ಮ ಬಾಯಿಂದ? ನಮ್ಮ ಭಾರತ ಪ್ರೆಸಿಡೆಂಟ್ ಅವರಿಗೆ ರಾಮ ಮಂದಿರ ಒಳಗಡೆ ಸೇರ್ತೀರಾ? ಅದು ಹೇಳ್ರಿ ನೀವು. 3% ಜನ 3% ಜನ ರಾಮ ಮಂದಿರ, ಇಡೀ 140 ಕೋಟಿ ಜನ ರಾಮ ಮಂದಿರ ಕಟ್ತಾರಲ್ಲ, ಹೋಗ್ತಾರೆ. ಇವರಿಗೆ ಭಕ್ತಿ ಇದೆ, ಆದ್ರೆ ಯೋಗಿ ಮೇಲೆ ಭಯ ಇದೆ, ಎಲ್ಲಿ ತಿರುಗಿ ಇವ್ರ ಮೇಲೆ ಬೀಳ್ತದ ಅಂತ ಹೇಳಿ. ಆದ್ರೆ ಭಯ ಕೊಳ್ಬೇಡಿ. ನಮ್ಮ ಹಿಂದೂ ಸಮಾಜ ನಿಮ್ಮ ತರ ಭಯೋತ್ಪಾದಕರ ರೀತಿಯಲ್ಲಿ AK-47 ಹಿಡ್ಕೊಂಡು ನಿಮ್ಗೇನು ಮಾಡಲ್ಲ. ನಿಮ್ಮ ಮುಸ್ಲಿಂ ಮತ್ತು ಕಾಂಗ್ರೆಸ್ ಅವರಿಗೆ ಅಲ್ಲಿ ಜೀವಕ್ಕೆ ಏನು ಅಪಾಯ ಆಗಲ್ಲ. ರಾಮ ಮಂದಿರಕ್ಕೆ ದರ್ಶನ ಮಾಡ್ಕೊಂಡು ಹೋಗಿ. ಈಗ ಒಂದು ಮಾತಿಲ್ಲಿ ನಾನು ಹೇಳಲೇಬೇಕು. ಈ ರಾಮ ಮಂದಿರ RSS ದ, ರಾಮ ಮಂದಿರ BJP ದ ಅಂತ ಕೇಳ್ತಾರಲ್ಲ, ಮಾನ್ಯ ಸಿದ್ದರಾಮಯ್ಯವ್ರಿಗೆ ಒಂದು ಮಾತಿಲ್ಲಿ ಹೇಳ್ತೀನಿ. ಈ ರಾಮ ಮಂದಿರಕ್ಕೆ 140 ಕೋಟಿ ಜನರ ಇದರಲ್ಲಿ ದೇಣಿಗೆ ಇದೆ. ದಯವಿಟ್ಟು 140 ಕೋಟಿ ಜನರಿಗೆ ಇದರಿಂದ ನೀವು ಇನ್ಸಲ್ಟ್ ಮಾಡಬೇಡಿ. ಈ ಮುಖಾಂತರ ಮತ್ತೊಮ್ಮೆ ಕೇಳ್ಕೊತೀನಿ, ರಾಮ ಮಂದಿರ ಅನ್ನೋದು ಇಡೀ ದೇಶದ ಒಂದು ಅಸ್ಮಿತೆ. ಮತ್ತೊಮ್ಮೆ ಮತ್ತೆ ಪದೇ ಹೇಳ್ತೀನಿ, ಪದೇ ಇದನ್ನು ಜನರಿಗೆ ಮೋಸ ಮಾಡಬೇಡಿ, ಜನರಿಗೆ ಇನ್ಸಲ್ಟ್ ಮಾಡಬೇಡಿ. ಜ್ವಲಂತ ಸಮಸ್ಯೆಗಳಿದೆ, ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನು ಬಿಟ್ಟು ಪ್ರತಿದಿನ ಈ ತರದ್ದು ಮಾತಾಡ್ಕೊಂಡು, ಈ ತರದ್ದು ಕೆಸರೆರಚಾಟ ಮಾತುಕೊಂಡು ಇರ್ತೀರಾ. ದಯವಿಟ್ಟು ರಾಜ್ಯದ ಜನರ ಬಗ್ಗೆ ಗಮನಿಸಿ. ಸಾಧ್ಯ ಆದ್ರೆ ನಿಮ್ಗೆ ಆಹ್ವಾನ ಬಂದಿದೆ, ಇಷ್ಟು ದಿನ ಬಂದಿಲ್ಲ ಅಂತ ನಾಟಕ ಆಡಿದ್ರೆ, ಸಾಧ್ಯ ಆದ್ರೆ ಹೋಗಿ ನಿಮ್ಮ ಗೌರವವನ್ನು, ಕರ್ನಾಟಕದ ಗೌರವವನ್ನು ಕಾಪಾಡ್ಕೊಳ್ಳಿ. ಅದು ಬಿಟ್ಟು ಇಡೀ ದೇಶ ಭವ್ಯ ರಾಮ ಮಂದಿರದ ಬಗ್ಗೆ ಇಷ್ಟೊಂದು ಸಂಭ್ರಮಾಚರಣೆ ಮಾಡುವಾಗ ಕರ್ನಾಟಕದಲ್ಲಿ ಮಾತ್ರ ಕಾಂಗ್ರೆಸ್ ಈ ತರ ಮಾತಾಡ್ತಿದೆ ಅಂದ್ರೆ, ನಮ್ಮ ಕರ್ನಾಟಕದ ಜನರ ಬಗ್ಗೆ ನೀವು ಇನ್ಸಲ್ಟ್ ಮಾಡಬೇಡಿ. ದಯವಿಟ್ಟು ಮತ್ತೊಮ್ಮೆ ವಾಹಿನಿ ಮುಖಾಂತರ ಹೇಳ್ತಿದ್ದೀನಿ. ನೋಡಿ ನೀವು ನೋಡಿ, ಸಾದಿಕ್ ಪಾಷಾ ಅವರೇ, ರಾಮ್ ಅವರು ಎಲ್ಲರ ಮನಸ್ಸಿನಲ್ಲಿ ಇದ್ದಾರೆ, ಎಲ್ಲ ಇದರಲ್ಲಿ ಇದ್ದಾರೆ. ರಾಮ್ ಅವ್ರ ರೆಸ್ಪೆಕ್ಟ್ ಇದೆ. ರಾಮ್ ಅವ್ರಿಗೆ ರೆಸ್ಪೆಕ್ಟ್ ಮಾಡ್ತೀವಿ ನಾವು. ಅಂದ್ರೆ ಭಕ್ತರು, ಇವ್ರ ಭಕ್ತರು, ಅವರನ್ನು ರೆಸ್ಪೆಕ್ಟ್ ಮಾಡ್ತೀವಿ. ಈ ನಾಟಕ ಭಕ್ತರು ಇದ್ದಾರಲ್ಲ, ನಾಟಕ ಮಾಡ್ತಾ ಇದ್ದಾರಲ್ಲ, ಏಜೆಂಟ್ಗಳು, ಈಗ 140 ಕೋಟಿ ಕಾಂಗ್ರೆಸ್ ಏಜೆಂಟ್ಗಳು, ಅವ್ರಿಗೆ ಭಯ. ಕಾಂಗ್ರೆಸ್ ಏಜೆಂಟ್ಗಳು ನೀವು, ಇವ್ರಿಗೆ ಭಕ್ತಿ ಇದೆ, ಆದ್ರೆ ಇವರು ಶಾಂತಿ ಕದಡಬೇಕು, ಶಾಂತಿಯಾಗಿ ಇಡಬಾರ್ದು. ಕರ್ನಾಟಕ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿಲ್ಲ. ನೋಡ್ತಾ ಇದ್ರೆ ಭಯ ಆಗ್ತದೆ. ಹರಿಪ್ರಸಾದ್ ಅವ್ರು ಹೇಳಿರೋದು ಮಾತು ಸತ್ಯ ಕಾಣಿಸ್ತಾ ಇದೆ ನಿಮ್ಮ ಈ ಸ್ಟೇಟ್ಮೆಂಟ್ ಗಳಿಗೆ. ಭಯ ಬೀಳ್ತದೆ. ಸಾದಿಕ್ ಪಾಷಾ ಅವರು ಒಂದು ಕ್ವಶನ್, ಸೋನಿಯಾ ಗಾಂಧಿ ಭಯ ಬೀಳ್ತದೆ. ಇಷ್ಟು ಜನ, ಇಡೀ ರಾಷ್ಟ್ರದ ಜನ, ಇಡೀ ರಾಜ್ಯದ ಜನ ಇಷ್ಟು ಆಚರಣೆ ಮಾಡ್ಬೇಕು ಅಂತ ನಾವು ಇಷ್ಟು ಖುಷಿ, ನೀವೇನೇ ಮಾತಾಡಿದ್ರು ಸುಮ್ಮನಿದೀವಿ ಸರ್. ನಾವು ಎಷ್ಟೇ ರಕ್ತ ಕುದಿದ್ರು ಸುಮ್ಮನೆ ಇರ್ತೀವಿ. ಯಾಕೆ ಹೇಳಿ? ನಮ್ಗೆ ರಾಮ ಮಂದಿರ ಮುಖ್ಯ. ನೀವು ಮಾತಾಡಿ, ಏನ್ ಬೇಕಾದ್ರೂ ಮಾತಾಡ್ತಾರೆ. ವಾಹಿನಿ ಮುಖಾಂತರ ಮತ್ತೊಮ್ಮೆ ಹೇಳ್ತಿದ್ದೀನಿ ಕೇಳಿ, ನೀವು ಯಾವುದೋ ಒಂದು ಇವರು ಪಕ್ಷವನ್ನು ಈ ತರ ಓಲೈಕೆ ಮಾಡೋಕ್ಕೋಸ್ಕರ ಈ ತರ ಮಾತಾಡ್ತಿದ್ರೆ ದಯವಿಟ್ಟು ಅದರಿಂದ ಆಚೆ ಬನ್ನಿ. ಕಾಂಗ್ರೆಸ್ ಯಾವತ್ತಿದ್ರು ಮುಸಲ್ಮಾನರಿಗೆ ಒಂದ್ ನಿಮಿಷ ಕೇಳ್ತೀನಿ, ಕೇಳಿ ಬರ್ರಿ ಅಂತ ಹೇಳ್ತಿಲ್ಲ. ನೋಡಿ ಇಲ್ಲಿ ಮಾತಾಡಕ್ಕೆ ಅವಕಾಶ ಕೊಡಿ ಸರ್, ಒಂದ್ ನಿಮಿಷ ಮಾತಾಡಕ್ಕೆ ಅವಕಾಶ ಕೊಡಿ. ಮುಸಲ್ಮಾನ್ ಮೇಲೆ ಇದು ಹಿಜಾಬ್ ಹಾಕೊಳ್ಳಿಲ್ಲ, ತಿನ್ಬಾರ್ದು,
ಮಾತಾಡಿ. ಅದು ಮಾತಾಡಿ. ತಡಿಬಾರ್ದು, ಯಾರು ಹೇಳಿದ್ದಾರೆ? ನೀವು ಸಾಯ್ಬೇಕು, ಮಾತಾಡಿ. ಮುಸಲ್ಮಾನ್ ಯಾರು ಇರ್ಬೇಕು, ಹೇಳಿದ್ದಾರೆ? ದೇವಸ್ಥಾನ ಒಂದ್ ಹತ್ರ ನಿಮಿಷ. ಯಾರು ಹೇಳಿದ್ದಾರೆ? ವ್ಯಾಪಾರ ಮಾಡ್ಬಾರ್ದು. ಈಗ ಶುರು ಮಾಡಿದಾರಲ್ಲ, ನಿಮ್ಮ ಕಂಪನಿಯ ದೇವಸ್ಥಾನ ಪ್ರಾಡಕ್ಟ್ ಹತ್ರ ಸಿದ್ದರಾಮಯ್ಯ ಮಾಮೂಲು ಹಣ್ಣು ಸಿದ್ದರಾಮಯ್ಯ ಸೇಲ್ ಮಾಡ್ಬಾರ್ದು, ಹೇಳಿರೋದು. ಕಡೆಗಳ ಸೇಲ್ ಅವ್ರು ಮಾಡ್ಬಾರ್ದು. ಕೇಳಿ. ಈ ತರ ಮಾತಾಡಿ ಇದೆಲ್ಲ ಏನು ನಿಮ್ಮ ಪ್ರಯೋಜನ ಮನೆಯಲ್ಲಿ ಇಲ್ಲ ಸರ್. ನಾವು ಹೆಂಗೆ ಯಾರಿಗೂ ಸ್ವಾರ್ಥ ಅರ್ಥ ಆಗಲ್ಲ. ಮಾಡೋದು? ಅದಕ್ಕೆ ನಾನು ಕಾಂಗ್ರೆಸ್ಗೆ ಮಾತಾಡೋಕೆ ನಾನು vote ಮಾತಾಡ್ತೀನಿ, ಇಲ್ಲ ನೀವೇ ಮಾತಾಡಿ ಸರ್. ಸರ್ ಒಂದು ಈ ವಾಹಿನಿ ಮುಖಾಂತರ ಹೇಳ್ತೀನಿ, ಮುಸಲ್ಮಾನರಿಗೆ ಕಾಂಗ್ರೆಸ್ ಕಿವಿಗೆ ಹೂ ಇಟ್ಕೊಂಡು ಬಂದಿದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಸರ್, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ನೀವು. ನೋಡಿ 2007ರಲ್ಲಿ ಅವ್ರ ಕಿವಿಗೆ ಹೂವು ಹಾಕ್ತಾ ಇದ್ದಾರೆ. ಕೇಳಿಸ್ಕೊಳ್ಳಿ. ನೀವು ಸತ್ತಿದ ಮೇಲೆ ಹಾರ ಹಾಕ್ತೀರಾ ಅಷ್ಟೇ ಜನರಿಗೆ ವ್ಯತ್ಯಾಸ. ಸರ್, ಜನ ಅವ್ರ ಕಿವಿಗೆ ಕೇಳ್ಕೊತಾರೆ ಹೂವು. ಸರ್. ಎಲ್ಲ ನೀವು ಮುಸಲ್ಮಾನರು ಸಾಯಿ ಅಂತ ಹಾರ. ಕೆಟ್ಟವರಲ್ಲ. ಜನ BJP. ಕೇಳಿಸ್ಕೊಳ್ತಾರೆ, ಅಲ್ಲ, ಅವ್ರಿಗೆ ಹೇಳ್ತಾ ಸಾಯಿ ಇದೀನಿ. ಅಂತ ಹಾರ. ಈ ನಿಮ್ಗೆ ವಾಹಿನಿ ಹಂಗಾರೆ ಮುಖಾಂತರ ಸೆಂಟ್ ಜನರಿಗೆ ಆಗ್ತಾ ಹೇಳ್ತಾ ಇದೀನಿ ನಾನು. ನೋಡಿ, ಅವರು ಕಾಂಗ್ರೆಸ್ ಒಂದ್ಸರಿ ಏನ್ ಹೇಳುತ್ತೆ, 100 ಕೋಟಿ ಮುಸಲ್ಮಾನರ ಅಭಿವೃದ್ಧಿಗಂತ ಇಟ್ಟಿತ್ತು. ಆದ್ರೆ ಖರ್ಚು ಮಾಡಿರೋದು ಎಷ್ಟು ಗೊತ್ತಾ ಸರ್? ಕೇವಲ 1 ಲಕ್ಷ. ಇದನ್ನು ಜನರು ನೆನ್ಪು ಮಾಡ್ಕೋಬೇಕು, ನೀವು ನೆನ್ಪು ಮೊನ್ನೆ ಮಾಡ್ಕೋಬೇಕು. 10,000 ಕೋಟಿ ಘೋಷಣೆ ಮಾಡಿದ್ರು. ಘೋಷಣೆ ಅಲ್ಲ ಸರ್, ಇದು ಘೋಷಣೆ ಅಷ್ಟೇ. ನಾವು ಅದಕ್ಕೆ ಸುಮ್ಮನಿದೀವಿ. ಅಲ್ಲಿ ದುಡ್ಡಿದ್ರೆ ತಾನೇ 10,000 ಕೋಟಿ ಘೋಷಣೆ ಮಾಡಕ್ಕೆ. ಎಲ್ಲಿದೆ? ಅಲ್ಲರಿ ಒಂದು ಸ್ಯಾಲರಿಗಳು ಕೊಡ್ತಾ ಇಲ್ಲ. ಕೇಳಿದ್ರಲ್ಲ, ಬರೀ ಮುಸ್ಲಿಂ ಸಮುದಾಯಕ್ಕಷ್ಟೇ 10,000 ಕೋಟಿ. ಓಲೈಕೆ ಅದಕ್ಕೆ ನಮ್ಗೆ ಅಯ್ಯೋ ಪಾಪ ಅಂತ ಇರೋದು. ನೋಡಿ, ಅವ್ರು ಇದನ್ನ ನಂಬ್ಕೊಂಡು, ನೋಡಿ ಇಲ್ಲಿ ಕೇಳಿ ಸರ್, 4% ನೀವು ಇದನ್ನ ನಂಬ್ಕೊಂಡ್ರೆ ನಿಮ್ ಕೈ ಚಿಕ್ಕಷ್ಟೇ ಸಿಗುತ್ತೆ. ಅವರಿಗೆ ಗೊತ್ತಾಗಿದೆ. ಒಂದ್ ನಿಮಿಷ ಸರ್, ಪಾಪ ಅವ್ರು, ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಗೊತ್ತಾಗಿದೆ ಈಗ ಇನ್ ಯಾವ್ದು ಇದು ನಡೆಯಲ್ಲ. ಸರ್, ಅವ್ರು ಕೊಟ್ರು, ಸರ್, ಇವ್ರು ತಕೊಂಡ್ಬಿಟ್ರು. 4 ತೆಗೆದ್ರೆ 40 ಕೊಟ್ಟಿದ್ದಾರೆ. ನೀವೇನ್ ಕೊಡ್ತಾ ಇದೀರಿ ಅಂದ್ರೆ ಬೆನ್ನಿಗೆ ಚೂರಿ ಹಾಕ್ತಾ ಇದೀರಿ. ನರೇಂದ್ರ ಮೋದಿ ಅವರು 4 ಯಾವತ್ತಿದ್ರೂ ಹೋಯ್ತು, 40 ಹೋಯ್ತು. ಸರ್, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ಪ್ರಯಾಸ ಮುಸಲ್ಮಾನ್ ಕಾ ಸತ್ಯಾನಾಶ. ಎಲ್ಲಾ ಅಲ್ಲ, ಈ ಧರ್ಮವನ್ನು ಸತ್ಯಾನಾಶ, ನಾವು ಸಬ್ಕಾ ಜೊತೆಯಲ್ಲಿ ವಿಕಾಸ್, ಕರ್ಕೊಂಡ್ಬರ್ತೀವಿ. ನೋಡಿ, ಫ್ಯಾಕ್ಟರಿ, ಯಾವ್ದು- ಮುಸಲ್ಮಾನ್ ಕಾ ಒಂದ್ ನಿಮಿಷ ಸತ್ಯಾನಾಶ. ಸರ್, ಒಂದ್ ನಿಮಿಷ ಫ್ಯಾಕ್ಟರಿಯಲ್ಲಿ. ಸರ್, ಒಂದ್ ನಿಮಿಷ, ಫ್ಯಾಕ್ಟರಿ. ಒಂದು ಸೆಕೆಂಡ್ ಕೊಡಿ ಸರ್, ಯಾರಿಂದ? ಆಯ್ತು, ಒಬ್ರು ಒಂದೇ ಮಾತಾಡಿ ಒಂದು ಸರ್, ಸೆಕೆಂಡ್ ಕೊಡಿ ಒಬ್ರು ಸರ್. ಮಾತಾಡಿ. ಎಲ್ಲಾ ಯಾರು ಮಾತಾಡೋದು ಧರ್ಮವನ್ನು ಕೂಡ ಅರ್ಥ ಆಗ್ತಿಲ್ಲ. ಅಪ್ಪುವಂತ ಒಂದು ಏನಾದ್ರೂ ವಿದ್ಯಮಾನ ಇದ್ರೆ ಅದು ಹಿಂದೂ ಧರ್ಮ ಸರ್. ಎಲ್ಲವನ್ನೂ ನಾವು ಸಹಿಸ್ತೀವಿ. ಹಿಂದೂ ಧರ್ಮಕ್ಕೆ ರೆಸ್ಪೆಕ್ಟ್ ಕೊಡ್ತೀವಿ ನಾವು. ನಾವು ಹೇಳ್ತೀವಿ ಒಳ್ಳೆ ಹಿಂದೂವರು 137 ಕೋಟಿ ಹಿಂದೂವರಿಗೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ. ಬಿಡಲ್ಲ ಸರ್, ನಾವೇನೋ ಮಾತಾಡ್ತೀವಿ, ಅದು ಇದಾಗುತ್ತೆ. ಅವ್ರಿಗೆ ರೆಸ್ಪೆಕ್ಟ್ ಕೊಡಲ್ಲ. ಸರ್, ಆಯ್ತು. ಹರಿಪ್ರಸಾದ್ ಅಂತ ಒಂದ್ ನಿಮಿಷ ಸರ್, ಒಂದ್ ಸೆಕೆಂಡ್ ಮುಗಿಸ್ತೀನಿ. ಕಾಂತೇಶ್ ಹರಿಪ್ರಸಾದ್ ಅಂತ ಅವರು 100 ಸರಿ ಹೇಳಿದ್ರು ಕೂಡ ನಮ್ಮ ಹಿಂದೂಗಳು ಎಲ್ಲರೂ ನಾವು ಶಾಂತ ರೀತಿಯಲ್ಲಿ ನಾವು ಎಲ್ಲವನ್ನು ಸಹಿಸ್ಕೊಂಡಿದೀವಿ. ಯಾಕೆ ಗೊತ್ತಾ? ನಮ್ಗೆ ನಮ್ಮ ಅಸ್ಮಿತೆ ರಾಮ ಮಂದಿರ. ನಾವು ಈ ತರ ಮಾತಾಡಿದ್ರೆ ನಾವು ನೋಡಿ ಮೌನದಲ್ಲೇ ಇರ್ತೀವಿ. ಏನಕ್ಕೆ ಗೊತ್ತಾ ಸರ್? ಇಷ್ಟು ಸಹಸ್ರಾರು ವರ್ಷದಿಂದ 1500 ವರ್ಷಗಳಿಂದ ಎಷ್ಟು ಜನ ಇದಕ್ಕೋಸ್ಕರ ಕಷ್ಟಪಟ್ಟಿದ್ದಾರೆ, ಮೇಡಮ್, ಎಷ್ಟು ಜನ ಇದಕ್ಕೆ BJP ರಕ್ತ ಬಿಡ್ಬೇಕು ತಿಂದಿದ್ದಾರೆ, ಮೇಡಮ್. ಎಷ್ಟು ಜನ ಒಳ್ಳೆಯವರು ಇದಕ್ಕೋಸ್ಕರ BJP ನಲ್ಲಿ ಇರ್ಬಾರ್ದು. ಅಲ್ಲ, ಎಷ್ಟು ಜನ ಇಂಥವ್ರು. ಇದಕ್ಕೋಸ್ಕರ ನೀವು ಕಾಂಗ್ರೆಸ್ ಬಿಡಿ, ಪ್ರಾಣ ನಿಮ್ಮಂತ ತೆಗೆದಿದ್ದಾರೆ. ಒಳ್ಳೆಯವರು ಒಳ್ಳೆ ಅವರಿಗಾಗಿ ಅರ್ಪಣೆ ಮಾಡ್ಬೇಕಿದೆ. ಇಂಥವ್ರು BJP ನಲ್ಲಿ ಇರ್ಬಾರ್ದು. ರಬ್ಬರ್ ಬೇರೆ ಸ್ಟಾಂಪ್ ಪಾರ್ಟಿ ವಾಪಸ್ ನೀವು ಬರ್ಲಿ. ನೀವು ಈಗ ನೋಡಿ, ಒಂದ್ ನಿಮಿಷ ನೀವು ನಿಮ್ಮನ್ನ ಇವಾಗ respect ನಿಮ್ಮನ್ನ